ಬೆಂಗಳೂರಲ್ಲಿ ಕಂಡಲ್ಲಿ ಕಸ ಹಾಕ್ತೀರಾ? ಮನೆ ಮುಂದೆ ಕಸದ ವಾಹನ ಬಂದ್ರೂ ಕೂಡ ಯಾಕೆ ನಿರ್ಲಕ್ಷ್ಯ? ಕಸದ ವಾಹನಕ್ಕೆ ಕಸ ಹಾಕದೇನೆ ರಸ್ತೆಗೆ ಕಸವನ್ನ ತಗೊಂಡು ಬಂದು ಸುರಿಯೋದು, ಹಾಕೋದು ಯಾಕೆ? ಮನೆ ಮುಂದೆ ಕಸದ ವಾಹನ ಬಂದ್ರೂ ಕೂಡ ಎದ್ದು ಬಂದು ಹಾಕೋದು ಕಷ್ಟ. ಕಸದ ವಾಹನಕ್ಕೆ ಕಸ ಹಾಕ್ತಾ ಇಲ್ಲ, ರಸ್ತೆಗೆ ಹಾಕ್ತಾ ಇದ್ದಾರೆ. ರಸ್ತೆಗೆ ಕಸ ಹಾಕಿದ್ದನ್ನ ಅಂದ್ರೆ ಈ ರೀತಿಯಾಗಿ ಕಸದ ಗಾಡಿಗಳಲ್ಲಿ ಹಾಕುವಂತ ಕಸವನ್ನ ಹಾಕದೇನೆ ರಸ್ತೆ ಪಕ್ಕದಲ್ಲಿ ಬಿಸಾಡಿದ್ದಕ್ಕೆ ಪೌರ ಕಾರ್ಮಿಕ ಪ್ರಶ್ನೆ ಮಾಡ್ತಾರೆ. ಅಕ್ಟೋಬರ್ 3ರಂದು ರಸ್ತೆ ಶುಚಿ ಮಾಡ್ತಾ ಇದ್ದಂತ ಪೌರ ಕಾರ್ಮಿಕ ನಾಗೇಂದ್ರ ಈ ವೇಳೆ ಸ್ಕೂಟರ್ನಲ್ಲಿ ಒಬ್ಬ ವ್ಯಕ್ತಿ ಬಂದು ಕಸ ಎಸೆಯುತ್ತಾನೆ. ರಸ್ತೆಯಲ್ಲಿ ಕಸ ಹಾಕಬೇಡಿ ಅಂತ ಪೌರ ಕಾರ್ಮಿಕ ಸಹಜವಾಗಿ ಪ್ರಶ್ನೆ ಮಾಡ್ತಾನೆ. ಈ ವೇಳೆ ನಾನು ವಿಧಾನಸೌಧ ಅಧ್ಯಕ್ಷ ಅಂತ ಆ ಸ್ಕೂಟಿಯಲ್ಲಿ ಬಂದಂತ ವ್ಯಕ್ತಿ ದರ್ಪ ಮೆರೆದಿದ್ದಾನೆ. ಸ್ಕೂಟರ್ನಲ್ಲಿ ಬಂದಂತ ವ್ಯಕ್ತಿ ಕಸ ಎಸೆಯಕ್ಕೆ ಮುಂದಾಗ್ತಾರೆ. ಅದನ್ನು ಕ್ಲೀನ್ ಮಾಡ್ತಾ ಇದ್ದಂತ, ಶುಚಿ ಮಾಡ್ತಾ ಇದ್ದಂತಹ ಪೌರ ಕಾರ್ಮಿಕ ನಾಗೇಂದ್ರ ಅನ್ನುವಂಥ ವ್ಯಕ್ತಿ ಇಲ್ಲಿ ಕಸ ಹಾಕಬೇಡಿ ಅಂತ ಹೇಳ್ತಾರೆ, ಕೇಳ್ಕೊಳ್ತಾರೆ. ಅದಕ್ಕೆ ಸ್ಕೂಟರ್ನಲ್ಲಿದ್ದಂಥ ವ್ಯಕ್ತಿ ಹೇಳ್ತಾರೆ, ನಾನು ವಿಧಾನಸೌಧದ ಅಧ್ಯಕ್ಷ ಅಂತ ದರ್ಪ ಮೆರೆದಿದ್ದು, ನಿನ್ನ ಕೆಲಸದಿಂದಾನೇ ತೆಗೆಸ್ಬಿಡ್ತೀನಿ ಅಂತ ನಿಂದನೆ ಅಲ್ಲ, ಒಂದು ರೀತಿ ಬೆದರಿಕೆ. ನೀವು ಯಾರಾದ್ರೂ ಆಗಿ ಕಸ ಹಾಕಬೇಡಿ ಅಂತ ಆ ವ್ಯಕ್ತಿ ಹೇಳ್ತಾರೆ ನಾಗೇಂದ್ರ. ಇದರಿಂದ ಸಿಟ್ಟಿಗೆದ್ದು ಪೌರ ಕಾರ್ಮಿಕನ ಮೇಲೆ ಹಲ್ಲೆ ಮಾಡ್ತಾರೆ. ಕಸ ಸುರಿಯಕ್ಕೆ ಬಂದಂಥ ವ್ಯಕ್ತಿ ನೋಡಿ, ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ಸ್ಕೂಟಿಯಲ್ಲಿರುವಂಥ ವ್ಯಕ್ತಿಯನ್ನ. ಸ್ಕೂಟರ್ನಿಂದ ಇಳಿದು ಹೆಲ್ಮೆಟ್ನಿಂದ ಆ ಪೌರ ಕಾರ್ಮಿಕನ ಮೇಲೆ ಹಲ್ಲೆ ಮಾಡಿರೋದು ಈ ವ್ಯಕ್ತಿ, ನಾನು ಅಧ್ಯಕ್ಷ ಅಂತ ಹೇಳ್ಕೊಂಡಿರುವಂಥ ವ್ಯಕ್ತಿ. ಎರಡು ದೃಶ್ಯ ಇದೆ, ಹಲ್ಲೆ ಮಾಡ್ತಾ ಇರುವಂತಹ ಸಂದರ್ಭದ ದೃಶ್ಯ ಇದೆ. ಒಂದು ಕಡೆ ಸ್ಕೂಟಿಯಿಂದ ಕೆಳಗಿಳಿದು ಹೆಲ್ಮೆಟ್ ತೆಗೆದು ಆ ಹೆಲ್ಮೆಟ್ನಿಂದ ಆತನ ಮೇಲೆ ಹಿಗ್ಗಾಮೊಗ್ಗ ಹಲ್ಲೆ ಮಾಡಿದ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ ಸಂಪರ್ಕದಲ್ಲಿದ್ದಾರೆ. ಮಂಜು, ನಿಜಕ್ಕೂ ಕೂಡ ಇದು ಘೋರ ಸ್ಥಿತಿ. ಒಂದು ಕಡೆ ಗ್ರೇಟ್ ಬೆಂಗಳೂರು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಅನೇಕ ಪ್ರೋಗ್ರಾಮ್ಗಳನ್ನು ಹಾಕೊಳ್ತಾ ಇದೆ. ಬಟ್ ಈ ರೀತಿಯಾಗಿ ದರ್ಪ ಮೆರೆಯುವಂಥ ಇವರು ನಿಜಕ್ಕೂ ಅಧ್ಯಕ್ಷನ ಆಯಿತಾ? ಎಸ್, ಖಂಡಿತವಾಗ್ಲೂ ಅವ್ರನ್ನ ಈಗ ಪೊಲೀಸರು ಕೂಡ ಅಷ್ಟೇ ಆತನನ್ನು ಹುಡುಕಾಟವನ್ನ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಆತ ಯಾವ ರೀತಿಯಾಗಿ ದರ್ಪವನ್ನ ತೋರಿದ್ದಾನೆ ಅನ್ನುವಂಥದ್ದು ಸ್ಪಷ್ಟವಾಗಿ ಸಿಸಿ ಕ್ಯಾಮ್ರಾ ವಿಜುವಲ್ಸ್ ಅಲ್ಲಿ ಗೊತ್ತಾಗುತ್ತೆ. ಇನ್ನು ಈತ ಹೇಳ್ಕೊಂಡಿರುವಂತದ್ದು ಏನು ಅಂತಂದ್ರೆ, ತಾನೊಬ್ಬ ವಿಧಾನಸೌಧದಲ್ಲಿ ನಾನು ಅಧ್ಯಕ್ಷ ಇದ್ದೀನಿ ಅಂತ ಹೇಳಿದ್ರೆ, ಅಧ್ಯಕ್ಷ ಅಂತ ಮಾತ್ರಕ್ಕೆ ಎಲ್ಲಂದ್ರಲ್ಲಿ ಕಸ ಎಸಿಬಹುದು ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಿದೆ. ಇನ್ನು ಈ ಘಟನೆ ಬಗ್ಗೆ ನೋಡುವಂತದ್ದಾದ್ರೆ, ಅಕ್ಟೋಬರ್ 3ನೇ ತಾರೀಕಿನಂದು ಗೋವಿಂದರಾಜನಗರದ ಶ್ರೀನಿವಾಸ ನಗರದಲ್ಲಿ ಈ ಒಂದು ಘಟನೆ ಆಗಿದೆ. ಬೆಳ್ಳಂಬೆಳಗ್ಗೆ ಪೌರ ಕಾರ್ಮಿಕ ನಾಗೇಂದ್ರ ಎನ್ನುವಂತ ವ್ಯಕ್ತಿ ತನ್ನ ಹೆಂಡತಿಯ ಜೊತೆ ಕೂಡ್ಕೊಂಡು ಆ ಒಂದು ಶ್ರೀನಿವಾಸ ನಗರದಲ್ಲಿ ಸ್ವಚ್ಛತಾ ಕಾರ್ಯದಲ್ಲಿ ಆತ ತೊಡಗಿರ್ತಾನೆ. ಈ ಸಂದರ್ಭದಲ್ಲಿ ಬೈಕ್ ನಲ್ಲಿ ಬಂದಂತಹ ಈ ಒಂದು ವ್ಯಕ್ತಿ ಏನಿದ್ದಾನೆ, ಈತ ಏಕಾಏಕಿ ಒಂದು ದೊಡ್ಡ ಕವರ್ ನಲ್ಲಿ ಒಂದು ಕಸವನ್ನ ತಗೊಂಡ್ ಬಂದು ಅಲ್ಲಿ ಹಾಕುವಂತ ಒಂದು ಕೆಲಸಕ್ಕೆ ಮುಂದಾಗ್ತಾನೆ. ಈ ಒಂದು ವೇಳೆಯಲ್ಲಿ ನಾಗೇಂದ್ರ ಅದನ್ನ ಅಡ್ಡಿಪಡಿಸ್ತಾನೆ, ಜೊತೆಗೆ ಪ್ರಶ್ನೆಯನ್ನು ಕೂಡ ಮಾಡ್ತಾನೆ. ಯಾಕಂದ್ರೆ ನೀವು ಒಂದು ರೀತಿ ವಿದ್ಯಾವಂತರಿದ್ದ ಆಗಿದ್ದೀರಾ, ಈ ರೀತಿಯಾಗಿ ಪಬ್ಲಿಕ್ ಪ್ಲೇಸ್ ನಲ್ಲಿ ಕಸ ಹಾಕುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡಿದಾಗ ಆಗ ಆತ ಹೇಳುವಂತದ್ದು, ನಾನು ವಿಧಾನಸೌಧದಲ್ಲಿ ಅಧ್ಯಕ್ಷ ಇದ್ದೀನಿ, ಜೊತೆಗೆ ನಾನು ನಿನ್ನ ಕೆಲಸನೇ ಬೇಕಾದ್ರೆ ತೆಗೆಸ್ತೀನಿ ಅನ್ನುವಂತ ಒಂದಷ್ಟು ಶಬ್ದಗಳನ್ನ ಬಳಸಿದ್ದಲ್ಲದೆ ಅವಾಚ್ಯವಾಗಿ ಕೂಡ ಅಷ್ಟೇ ಆತನ ಮೇಲೆ ನಿಂದನೆಯನ್ನ ಮಾಡ್ತಾನೆ. ಈ ನಿಂದನೆ ಆದಂತಹ ಬಳಿಕ ಕೂಡ ಅಷ್ಟೇ, ನೀವೇನೇ ಹೇಳಿದ್ರು ಕೂಡ ಅಷ್ಟೇ ಕಸ ಹಾಕೋಕ್ ನಾನು ಬಿಡಲ್ಲ ಅಂದಂತಾಗ ಏಕಾಏಕಿ ತನ್ನ ಬಳಿ ಇದ್ದಂತಹ ಹೆಲ್ಮೆಟ್ ನಿಂದ ಹಲ್ಲೆಯನ್ನ ಮಾಡೋದಕ್ಕೆ ಮುಂದಾಗ್ತಾನೆ. ಜೊತೆಗೆ ನಾಗೇಂದ್ರ ಮೇಲೆ ಅಷ್ಟೇ ಅಲ್ಲದೆ ಆತನ ಜೊತೆ ಕೆಲಸ ಮಾಡ್ತಿದ್ದಂತ ತನ್ನ ಹೆಂಡತಿಯ ಮೇಲೆಯೂ ಕೂಡ ಅಷ್ಟೇ ಹೆಲ್ಮೆಟ್ ನಿಂದ ಹಲ್ಲೆಯನ್ನ ಮಾಡಿ, ನಿಮ್ಮಿಬ್ಬರನ್ನೂ ಕೂಡ ಅಷ್ಟೇ ನಾನು ಕೆಲಸನ ತೆಗೆಸ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಆತ ಕಾಲ್ ಕಿತ್ತಿದ್ದಾನೆ. ಇನ್ನು ಘಟನೆ ಆದಂತಹ ಬಳಿಕ ನಾಗೇಂದ್ರ ನೇರವಾಗಿ ಗೋವಿಂದರಾಜನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಡೆದಂತಹ ಘಟನೆ ಬಗ್ಗೆ ಒಂದು ದೂರನ್ನ ಕೊಡ್ತಾನೆ. ದೂರನ್ನ ಆಧರಿಸಿಕೊಂಡು ಪೊಲೀಸರಿಗೆ FIR ಅನ್ನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. FIR ಆದಂತಹ ಬಳಿಕ ಸದ್ಯಕ್ಕೆ ಘಟನಾ ಸ್ಥಳದಲ್ಲಿ ಬಂದು ಪೊಲೀಸರು ಪರಿಶೀಲನೆ ಮಾಡಿದಂತಹ ವೇಳೆಯಲ್ಲಿ ಸಂಪೂರ್ಣವಾಗಿ ಘಟನೆ ಬಗ್ಗೆ CCTV ಕೂಡ ಸಿಕ್ಕಿರುವಂತದ್ದು. ಸದ್ಯಕ್ಕೆ ಆ CCTV ದೃಶ್ಯಾವಳಿಗಳ ಅನುಗುಣವಾಗಿ ಸದ್ಯಕ್ಕೆ ಆ ಒಂದು ಬೈಕ್ ನ ನಂಬರ್ ಪ್ಲೇಟ್ ಅನ್ನು ಆಧಾರವಾಗಿ ಇಟ್ಕೊಂಡು ಸದ್ಯಕ್ಕೆ ಆ ಒಂದು ವಿಧಾನಸೌಧದ ಅಧ್ಯಕ್ಷನಿಗೋಸ್ಕರ ಹುಡುಕಾಟವನ್ನ ಮಾಡ್ತಿದ್ರೆ, ಇನ್ನು ಆತ ಸಿಕ್ಕಂತ ಬಳಿಕವೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ ವಿಧಾನಸೌಧದಲ್ಲಿ ಯಾವ ಅಧ್ಯಕ್ಷ ಯಾವ ಪೋಸ್ಟ್ ಅನ್ನುವಂಥದ್ದು ಆತ ಬಂಧನ ಆದಂತ ಬಳಿಕ ಗೊತ್ತಾಗುತ್ತೆ. ಅರುಣ್, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ಕಟಕ ಚಿಂಚೋಡಿ ಗ್ರಾಮದ ರೈತರಿಗೆ ನಿತ್ಯವೂ ಪರದಾಟ ತಪ್ಪಲ್ಲ. ಈ ಗ್ರಾಮದ 1,000 ಎಕರೆಗೂ ಅಧಿಕ ಕೃಷಿ ಭೂಮಿಗೆ ಹೋಗೋಕೆ ರಸ್ತೆ ಇಲ್ಲ. ಸುಮಾರು 3-4 ಕಿಲೋಮೀಟರ್ ದೂರ ಹಳ್ಳದಲ್ಲೇ ನಡೆದುಕೊಂಡು ಹೋಗಬೇಕಾಗಿದೆ. ಹಳ್ಳಕ್ಕೆ ಒಂದು ಸೇತುವೆ ನಿರ್ಮಾಣ ಮಾಡಿಕೊಡಿ ಅಂತ ಗ್ರಾಮಸ್ಥರು ಬೇಡಿಕೆ ಇಟ್ಟಿದ್ದಾರೆ. ಈ ಸಮಸ್ಯೆ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ, ನೋಡಿ. ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ.
ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮ ನಾವು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಕಟಕ್ ಚಿಂಚೋಳಿ ಅನ್ನುವಂಥ ಒಂದು ಗ್ರಾಮದಲ್ಲಿ ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಈ ಗ್ರಾಮದಲ್ಲಿರುವಂಥ ರೈತರು ಪ್ರತಿ ಸಲವೂ ಕೂಡ ಇಡೀ ವರ್ಷ ಪರದಾಡುವಂಥ ಪರಿಸ್ಥಿತಿ ಇರುವಂಥದ್ದು. ಇದಕ್ಕೆ ಮುಖ್ಯ ಕಾರಣ ನಾನೀಗೇನು ನಿಂತಿದ್ದೀನಿ, ಈ ಟ್ರ್ಯಾಕ್ಟರ್ ನಿಂತಿರುವಂಥ ಹಳ್ಳ. ಈ ಹಳ್ಳದ ಒಂದು ಬದಿ ಈ ಗ್ರಾಮಸ್ಥರ ಭೂಮಿ ಅಂದರೆ ಕೃಷಿ ಭೂಮಿ ಇರುವಂಥದ್ದು, ಮತ್ತೊಂದು ಕಡೆ ಊರಿರುವಂಥದ್ದು. ಈ ಹಳ್ಳವನ್ನು ದಾಟೋದಕ್ಕೆ ಸೂಕ್ತವಾಗಿರುವಂಥ ಒಂದು ರಸ್ತೆ ವ್ಯವಸ್ಥೆ ಇಲ್ಲದೆ ಇಲ್ಲಿರುವಂಥ ರೈತರು ಪ್ರತಿ ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ, ವರ್ಷದ ಇಡೀ ವರ್ಷವೂ ಕೂಡ ಇದೇ ರೀತಿಯಾಗಿ ಪರದಾಡುವಂಥ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ. ಅವರು ಬೆಳೆದಿರುವಂಥ ಬೆಳೆಯನ್ನು ಈ ಹಳ್ಳವನ್ನು ದಾಟಿಸೋದಕ್ಕೇ ಹರಸಾಹಸ ಪಡುವಂಥ ಒಂದು ಬದುಕಿನಲ್ಲಿ ಇರುವಂಥದ್ದು. ಹಾಗಿದ್ರೆ ಇಲ್ಲಿರುವಂಥ ರೈತರಿಗೆ ಆಗ್ತಾ ಇರುವಂಥ ಅನಾನುಕೂಲತೆ ಏನು, ಸಮಸ್ಯೆ ಏನು ಅನ್ನೋದನ್ನು ಖುದ್ದು ಇಲ್ಲಿನ ರೈತರನ್ನು ಮತ್ತು ಜನರನ್ನು ಮಾತಾಡಿಸಿ ನಾವು ತಿಳ್ಕೊಳ್ಳೋಣ. ಒಂದು ಎಕರೆಲಿ 2 ಎಕರೆಲಿ 1,000 ಎಕರೆ ಜಮೀನದ. ಈ ನೀರಾಗಿಂದೇ ಹೋಗ್ಬೇಕು ಸರ್ ನಾವು. ಇದೇ ಮಳೆಯಲ್ಲಿ ನಾವು ದಿನ ಹಿಂಗೆ ಹೋಗಬೇಕು, ಹಿಂಗೆ ಬರಬೇಕು, ಇದೇ ಪರಿಸ್ಥಿತಿ ನಮ್ಗೆ. ಈಗ 15-25 ದಿವಸದಿಂದ ಅಷ್ಟೇ ಬದುಕಿನಿ ನಮಗೆ ಇದೇ ಹಳ್ಳದಲ್ಲಿ. ಎಲ್ಲರೂ ಗಮನ ತಂದಿದ್ದೇವೆ ಸರ್. ಈಗ 20 ವರ್ಷ ಹಿಡಿದು ಗಮನ ತಂದಿದ್ದೇವೆ, ಯಾರೂ ರೆಸ್ಪೆಕ್ಟ್ಫುಲ್ ಆಗ್ತಾ ಇಲ್ಲ. ರೈತರು ಪರದಾಡತ್ತಾರ. ಇಲ್ಲಿ ಪೂರ ಇಷ್ಟು ಇನ್ನ ಹೆಸರು ಹಂಗೆ ಉಳ್ದ. ಈಗ ತೆಗಿಬೇಕಾದ್ರೆ ಹೊಲ ಖಾಲಿ ಮಾಡ್ಬೇಕಾದ್ರೆ 10,000 ರೂಪಾಯಿ ಬೇಕು. ಇದೇ ದಾರಿ ನಮ್ಗೆ ಇದು ದಾರಿ ಬಿಟ್ಟು ಬೇರೆ ದಾರಿನೇ ಇಲ್ಲ. ಈಗ ನಮ್ಮ ಜೊತೆಗೆ ಕಟಕ್ ಚಿಂಚೋಳಿ ಗ್ರಾಮಸ್ಥರಿದ್ದಾರೆ. ಇವರಿಗೆ ಯಾವ ಹಳ್ಳ ಸಮಸ್ಯೆ ಆಗಿದೋ ಅದೇ ಹಳ್ಳದಲ್ಲಿ ನಿಂತು ಅವ್ರನ್ನ ಮಾತಾಡ್ಸೋಣ. ಅವ್ರಿಗೆ ಆಗ್ತಾ ಇರುವಂಥ ಸಮಸ್ಯೆಗಳ ಬಗ್ಗೆ ಅವ್ರನ್ನ ಕೇಳೋಣ. ಸರ್, ನಾವು ಹಿಂಗೆ ದಿನಾಲೂ ಇದೇ ನೀರಿನಲ್ಲಿ ಹೋಗಬೇಕು, ಇದೇ ನೀರಲ್ಲಿ ಬರಬೇಕು. ನಮ್ಮ ಮಿನಿಸ್ಟರ್ ಇದ್ದಾರೆ, ನಮ್ಮಲ್ಲಿ MP ಇದ್ದಾರೆ, ನಮ್ಮಲ್ಲಿ MLA ಇದ್ದಾರೆ, ಯಾರೂ ಟೋಟಲ್ ನಮಗೆ ಯಾರೂ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಹಾಗಾಗಿ ನಾವು ಎಲ್ಲರೂ ಅರ್ಜಿ ಕೊಟ್ಟಿದ್ದೇವೆ. ಈಗಾಗಲೇ ಎಲ್ಲರಿಗೆ ಅರ್ಜಿ ಹೋದ್ರೆ ಏನಂತಾರೆ ಮಿನಿಸ್ಟರ್? ರೆಸ್ಪಾನ್ಸೇ ಇಲ್ಲ ಸರ್, ಟೋಟಲಿ ರೆಸ್ಪಾನ್ಸೇ ಇಲ್ಲ. ನಮ್ಮದೇ ತಾಲೂಕಾ ಮಿನಿಸ್ಟರ್, ನಮ್ಮದೇ ತಾಲೂಕಾ MP, ನಮ್ಮದೇ ತಾಲೂಕಾ MLA, ನಮ್ಮದೇ ತಾಲೂಕಾ ಎಲ್ಲ ಇದ್ದನ್ನು ಕೂಡ ನಾವು ಇದೇ ಪರಿಸ್ಥಿತಿಯಲ್ಲಿ ದಿನಾಲೂ 3-6 ತಿಂಗಳ ಆಯಿತು ಹಿಂಗೆ ಓಡಾಡ್ಕೊತಾ ಹೊಂಟಿದ್ದೇವೆ ಸರ್ ನಾವು. ಅಂದ್ರೆ MP ಮತ್ತು MLA ಸಿಗಬೇಕು ಅಂದ್ರೆ ಒಂದೇ ಮನೆಗೆ ಹೋದ್ರೆ ಆಯ್ತಲ್ಲ. ಅದೇ ಸರ್, MLA, MP, ಮಿನಿಸ್ಟರ್ ಮೂಗರು ಒಂದೇ ಮನೇಲಿ ಸಿಗ್ತಾರೆ ಸರ್. MLAನೂ ಒಂದೇ ಮನ್ಯಾಗ, MPನೂ ಒಂದೇ ಮನ್ಯಾಗ, ಮಿನಿಸ್ಟರ್ನೂ ಒಂದೇ ಮನ್ಯಾಗ. ಕೈಗೆ ಸಿಗಲ್ಲ ಅವ್ರ ಕೈಗೆ ಸಿಗಲ್ಲ ಸರ್. ನಾವು ಒಟ್ಟು ಟೋಟಲ್ ನಮ್ಮ ಕಟಕ್ ಚಿಂಚೋಳಿದವ್ರಿಗೆ ರೆಸ್ಪಾನ್ಸ್ ಇಲ್ಲ ಸರ್ ಅವ್ರದ್ದು. ಇದೇ ಹಾದಿಯಲ್ಲಿ ನಾವು ಓಡಾಡಬೇಕು. 6 ತಿಂಗಳಾಯ್ತು ಮಳೆ ಬೀಳ್ತಾ ಇದೆ. ಇದೇ ಮಳೆಯಲ್ಲಿ ನಾವು ದಿನ ಹಿಂಗೆ ಹೋಗಬೇಕು, ಹಿಂಗೆ ಬರಬೇಕು, ಇದೇ ಪರಿಸ್ಥಿತಿ ನಮ್ದು. ಎಲ್ಲ ರೈತರದ್ದು ಇದೇ ಪರಿಸ್ಥಿತಿ. ಇಲ್ಲಿ ತನಕ ನೀರು, ಇಲ್ಲಿ ತನಕ ಪೂರ ಮೈ ಎಲ್ಲ ಉರಿ, ಚಳಿ, ಜ್ವರ. ದಿನಾಲು ಮತ್ತೆ ಹಾಸ್ಪಿಟಲ್ಗೆ ಹೋಗಬೇಕು, ಇಲ್ಲಿಂದ ಓಡಾಡಬೇಕು, ಮತ್ತೆ ಹಾಸ್ಪಿಟಲ್ಗೆ ಹೋಗ್ಬೇಕು. ಈಗ ಪ್ರತಿದಿನ ಹಿಂಗೆ ಓಡಾಡೋದು ಅಂತಂದ್ರೆ ನೀವು ಯಾಕೆ ಟ್ಯಾಕ್ಸ್ ಕಟ್ತೀರಿ, ತೆರಿಗೆ ಕಟ್ತೀರಿ? ನೋಡ್ರಿ, ರಾಜೇಂದ್ರ ವರ್ಮನ್ ಹಿಡಿದು ನಾವು ಹೋರಾಟ ಮಾಡತ್ತಿದ್ದೇವೆ ಸರ್. ವರ್ಮನ್ ಹಿಡಿದು ಹೋರಾಟ ಮಾಡತ್ತಿದ್ದೇವೆ. ಒಟ್ಟು ಯಾರನ್ನೂ ನಮ್ಗೆ ಕಿಮ್ಮತ್ತು ಕೊಡ್ಲಕ್ಕೆ ತಯಾರಿಲ್ಲ ಸರ್. ಈಗ ಈ ಕಡೆ ಎಲ್ಲ ನಿಮ್ಮ ಜಮೀನು ಇದೆಯಲ್ಲ, ನೀರು ತುಂಬಿಟ್ರೆ 1,000 ಎಕರೆ ಜಮೀನು ಅದ ಸರ್. 1 ಎಕರೆಲಿ 2 ಎಕರೆಲಿ 1,000 ಎಕರೆ ಜಮೀನು ಅದ. ಈ ನೀರಾಗಿಂದೇ ಹೋಗ್ಬೇಕು ಸರ್ ನಾವು. ಈ ನೀರಾಗ ಧಮನ್ ಹಾವು ಬೀಳತ್ತಾವ. ಹಾವು ಬಿದ್ದರೆ ಭೀ ಹಿಂಗೆ ನೀರಾಗಿಂದೇ ಹೋಗ್ಬೇಕು ಸರ್ ನಾವು. ಈಗಿರ್ಬೋದು ಹಾವು? ಹೌದು ಸರ್. ನಾವು ನಿಂತಿದ್ದೀವಲ್ಲ ಹೇಳಿ, ಅರೆ ನಮಗೆ ನೋಡಿ ಎಲ್ಲರೂ ನೀರಾಗ ಹುದುಗಿರ್ಬೇಕು ಸರ್. ಒಟ್ಟಲ್ಲಿ ಹಾವಿರಿ. ಹೌದು ಸರ್. ಈ ನೀರಾಗಿಂದ ಹಣ ಭಾಳ ತೊಂದರೆ. ಹಿಂಗೆ ಪ್ರತಿದಿನ ದಾಟ್ಕೊಂಡು ಹೋಗೋದು ಅಂತ ಏನು ತೊಂದರೆ ಹೇಳೋಕ್ಕಾಗಲ್ಲ ಸರ್. ನಾವು ನಮ್ಮ ಮುತ್ತೇನ ಹಿಡಿದು ನಮ್ಮ ಅಪ್ಪನ ಹಿಡಿದು ನೋಡ್ಕೊತಾ ಬಂದಾರ. ಈಗಾರ ನಿಂತಿ ಸರಿ ಪರಿಹರಿ ತೊಂದರೆ ಆಗಲ್ಲ. ಈಗ ಹೆಂಗೆ ಹೋಗ್ತಿದ್ರಿ ಮತ್ತೆ ನಿಮ್ಮ ಹೊಲಕ್ಕೆಲ್ಲ? ಹಿಂಗೆ ನೀರಾಗಿಂದ ಹಿಂಗೆ ನೀರಾಗಿಂದ ಹೋಗೋದು, ಹಿಂಗೆ ನೀರಾಗಿಂದ ಹೋಗೋದು, ಹಿಂಗೆ ಬರೋದು ಸರ್. ಪ್ರತಿದಿನ 7 ಮಂದಿಗೆ ಹೆಸರು ಕೊಯ್ಸಿದೀವಿ ಸರ್. 1 ಪಾಕೆಟ್ ಬರ್ತಿಗಿಲ್ಲ. ಈ ನೀರಿಗೆ ಪೂರ ಉದ್ರೋಗಿ ಕಾಯಿ ಪೂರ ನೆಲ. 30 ಎಕರೆ ಕಟ್ಟುವ. ಅಲ್ಲಿ ಬೆಳೆದಿರೋದನ್ನೆಲ್ಲ ಹೆಂಗ್ ತರ್ತೀರಿ ಈ ಕಡೆಗೆ? ಹಿಂಗೆ ಸರ್, ಥೋಡೆ ಸ್ವಲ್ಪ ಮಟ್ಟಿ ಮೇಲೆ ತರ. ಆ ದಡದಿಂದ ಈ ದಡೆಗೆ ಎತ್ಕೊಂಡು ಸ್ವಲ್ಪ. ಟ್ರಾಕ್ಟರ್ ಹೋಗಲ್ಲ ಸರ್. ಟ್ರಾಕ್ಟರ್ ಹೋಗಲ್ಲ, ಏನು ಎತ್ತಿನ ಗಾಡಿ ಹೋಗಲ್ಲ, ಏನಿಲ್ಲ ನೋಡ್ರಿ. ಭಾಳ ಕಷ್ಟ. ಇಲ್ಲಿ ಟ್ರಾಕ್ಟರ್ ಸಿಗಲಿತ್ತು ನಿನ್ನೆ, ಇಲ್ಲೇ ಸಿಗದಿತ್ತು ಟ್ರಾಕ್ಟರ್ ನಿನ್ನೆ. ಮುಂದರ ಒಟ್ಟನೆ ಹಾದಿನೇ ಇಲ್ಲ. ಅಲ್ಲ, ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಕೇಳಬೇಕಲ್ಲ. ನೋಡಿ ಸರ್, ನಿಮ್ಮ ಊರಲ್ಲಿ ಈ ತರ ಸಮಸ್ಯೆ ಇದೆ, ನಾವೇನಾದ್ರೂ ಮಾಡ್ಬೇಕಂತ ಬಂದು ಎಲ್ಲರೂ ಗಮನಕ್ಕೆ ತಂದಿದ್ದೇವೆ ಸರ್. ಈಗ 20 ವರ್ಷ ಹಿಡಿದು ಗಮನಕ್ಕೆ ತಂದಿದ್ದೇವೆ, ಯಾರೂ ರೆಸ್ಪಾನ್ಸ್ ಕೊಡ್ಲಾಗ್ತಾ ಇರಲಿಲ್ಲ. ನಾವು ಬೆಂಗಳೂರಿಗೆ ಶಾಸಕರಿಗೆ 2 ಸಲ ಬೆಂಗಳೂರಿಗೆ ಹೋಗಿ ಮನವಿ ಕೊಟ್ಟಿದ್ದೆವು. ಆಯಿತು, ಇಲ್ಲಿ ಬಾಲ್ಕಿ ಬಂದ್ಮ್ಯಾಗ 1 ಸಲ MLA ಅವ್ರಿಗೆ ಕೊಟ್ಟಿದ್ದೆವು, ಮತ್ತು 1 ಸಲ MP ಅವ್ರಿಗೆ ಕೊಟ್ಟಿದ್ದೆವು, ಸಾಗರ್ ಖಂಡ್ರೆ ಅವ್ರಿಗೆ ಕೊಟ್ಟಿದ್ದೆವು. ಸರ್, ನಮ್ದು ಒಂದು 3.5 ಕಿಲೋಮೀಟರ್ ದಾರಿ ಅದ ಸರ್. ರಾಶಿ ಮಾಡಕ್ಕೂ ಯಾರನ್ನೂ ಸಿಗ್ತಾ ಇಲ್ಲ, ಮಷಿನೂ ಬರ್ತಾ ಇಲ್ಲ, ಅಲ್ಲೇ ಕೊಳಿತಾ ಇದೆ ಸರ್. ನೋಡಿರಿ, ದಯವಿಟ್ಟು ನಿಮ್ಗೆ ಕೈ ಜೋಡಿಸ್ತೀನಿ. ಎಲ್ಲ ಜನರಿಗೆ ತಕ್ಲೀಫ್ ಅದ ಅಂತೇಳಿ ಮನವಿ ಮಾಡಿದೆ ಬೆಂಗಳೂರಿಗೆ ಹೋಗಿ. ಆಯ್ತು, ನೋಡ್ತೀನಿ, ಹೇಳ್ತೀನಿ, ಕಳಿಸ್ತೀನಿ ಅಂತ ಹೇಳಿದ್ರು. ಅದ್ರ ರೆಸ್ಪಾನ್ಸ್ ಇಲ್ಲ. ಮತ್ತು ಮನೆಗೆ ಹೋಗಿ ಫೋಟೋ ಹೊಡೆದು ಫೋಟೋ ಕೊಟ್ಟೆವು.
ಅದು ಇನ್ನೂ ಇಲ್ಲ. 300 ಎಕರೆ ಇನ್ನೂ ರಾಶಿ ಉಳ್ದದ. ಇಳುವರಿ ಹಂಗೆ ಇದೆ. ಇಳುವರಿ ಹಂಗೆ ಇದೆ. ಇನ್ನ ಯಾವ ಶಾಸಕರು ಬಂದಿಲ್ಲ. ಆ ರೈತರು ಏನು ಕಷ್ಟ ಅದ, ಸಂಕಷ್ಟ ಅದ, ಅವ್ರ ಬೆಳೆ ಏನು ನಷ್ಟ ಆಗ್ಯದ, ಇನ್ನು ಉಳ್ದದ ಎಷ್ಟು ಇನ್ನು ಯಾರ ಸಮೀಕ್ಷೆ ಬಂದಿಲ್ಲ, ಯಾರ ತಲಾಟಿ ಇಲ್ಲ, ಯಾರ ತಹಸೀಲ್ದಾರ್ ಇಲ್ಲ, ಇನ್ನು ಇವತ್ತಿಗೆ ಯಾರನ್ನೂ ಬಂದಿಲ್ಲ. ರೈತರು ಪರದಾಳತ್ತಾರ ಇಲ್ಲಿ ಪೂರ ಇಷ್ಟು ಇನ್ನು ಹೆಸರು ಹಂಗೆ ಉಳ್ದ. ಇವತ್ತು ತೆಗಿಬೇಕಂದ್ರೆ ಹೊಲ ಖಾಲಿ ಮಾಡ್ಬೇಕಂದ್ರೆ 10,000 ರೂಪಾಯಿ ಬೇಕು. ಇವತ್ತಿನ ಈಗ ಇಲ್ತನ ಯಾರು ಭೀ ದಿಕ್ಕಿಲ್ಲ. ಮನವಿ ಕೊಟ್ಟಿದ್ದೇವೆ, ಎಲ್ಲ ಆಗ್ಯದ. ಬೆಂಗಳೂರಿಗೆ ಹೋಗಿ ಕೊಟ್ಟಿದ್ದೇವೆ ನಾವು, ಖುದ್ದು ನಾನೇ ಕೊಟ್ಟಿನಿ ಬೆಂಗಳೂರು. ಏನು ಪ್ರಯೋಜನ ಇಲ್ಲ. ಸಲ ಹೇಳಿದ್ರೆ ನಾವು ನೀರಾಗ ಹೆಂಗೆ ಬರ್ರಿ ಅಂತ ಕೇಳ್ತಾರೆ ತಲಾಟಿ. ಮತ್ತೆ ತಲಾಟಿನೇ ನೀರಾಗ ಹೆಂಗೆ ಬರ್ಬೇಕಂದ್ರೆ ರೈತರು ಹೆಂಗೆ ಓಡಾಡ್ತಾರ ಮತ್ತೆ ಅರ್ಥ ಮಾಡ್ಕೊರಿದ್ರು. ಅವ್ರಿಗೆ ಬರೋದು ಕಷ್ಟ, ಅವ್ರಿಗೆ ಕಷ್ಟ ಅದ. ಮತ್ತೆ ನಾವು ರೈತರು ಹಂಗೆ ಓಡ್ಬೇಕು, ಹೆಂಡ್ರು ಮಕ್ಕಳೆಲ್ಲ ತೊಗೊಂಡು ನೀರಾಗ ಹೋಗ್ಬೇಕು. ನಮ್ಗೆ ತಪ್ಪಲಾರ ಭಾಗದ ಈಗ ಏಟ್ರ ಬಂದದ್ದು ಬೀಜ ಬೆಳೆಯೋ ಬಂದದ್ದು ಇದೇ ದಾರಿ ಸರ್. 1,000 ಎಕರೆ ಪೂರ ಇದೇ ದಾರಿಗೆದ. ಮತ್ತು ಇಲ್ಲಾಂದ್ರೆ ಒಂದು 500 ಜನ ರೈತರು ಇದಕ್ಕೆ ಈ ಏಸ್ ಮಂದಿ ರೈತರು ಅಂದ್ರೆ ಇದೇ ವನವಾಸದಾಗ ಹೋಗ್ಬೇಕು. ಅವ್ರಿಗೆ ಕಷ್ಟನೇ ಇದೆ. ಇದು 200 ವರ್ಷ ಹಿಡಿದು MP ಕೊಟ್ಟೆವು, ಮತ್ತು ಈ MLA ಕೊಟ್ಟೆವು, ರಾಜೇಂದ್ರ ವರ್ಮ ಅವ್ರಿಗೆ ಕೊಟ್ಟೆವು, ಎಲ್ಲನೇ ಆಗ್ಯದ. ಖೂಬ್ ಅವ್ರಿಗೆ ಕೊಟ್ಟಿದ್ದೆವು, ಖೂಬ್ ಅವ್ರಿಗೆ ದಿಲ್ಲಿಗೆ ಹೋಗಿ ಕೊಟ್ಟಿನಿ. ಮತ್ತು ಇನ್ನೂ ಯಾವ ರೆಸ್ಪಾನ್ಸ್ ಸಿಕ್ಕಿಲ್ಲ ಸರ್ ಇಲ್ತಾನ. ಅಲ್ಲ ಅವ್ರು ಇಲ್ಲಿದ್ದೇ ಮಾಡಲ್ಲ, ಯಾರು ಮಾಡಿಲ್ಲ, ಯಾರು ಕೇರೇ ಇಲ್ಲ ಸರ್ ಇದಕ್ಕೆ. ಯಾರು ಕೇರೇ ಇಲ್ಲ. ಹೋಗ್ಬೇಕು ಹ್ಞೂ ಅಂತೀವಿ, ಹ್ಞೂ ಹೋಗ್ಬೇಕು ಹೋಗ್ಬೇಕು. ಜೈ ಬಂದ್ರು AW ಬಂದ್ರು ನೋಡಿದ್ರು ಆಯ್ತು, ರೈಟ್ ಅದು ಏನ್ರಿ. ಯಾರು ಕೇಳೇ ಇಲ್ಲ ಅದಕ್ಕೆ. ಸರ್ ನೋಡ್ರಿ, ಇದು ಹಾದಿ ಹೋಗ್ಲಾಕ್ ಬರ್ಲಾಕ್ ಇದು ತುಂಬಾ ನಮ್ ತೊಂದರೆ ಆಗಿದೆ. ಆ ಕಡೆ 300 ಎಕರೆ ಇನ್ನ ಅಲ್ಲಿ ಬೆಳೆ ಇದೆ, ಅದು ಬೆಳೆ ಮಡಿ ಬಿದ್ದೆ, ಅದ್ರಲ್ಲಿ ಏನಂದ್ರೆ ಮಡಿಕೆ ನಾಟವೆ. ಅದು ಈಗೇನು ಬರೋದಿಲ್ಲ, ಅದು ನಮ್ಮ ಕೈಗೆ ಅದು ಕೈಗೆ ನಮ್ಗೆ ಬರೋದಿಲ್ಲ. ಅದು ಪರಿಹಾರ ನೋಡ್ರಿ. ಇದು ಹಾದಿದು ಹ್ಯಾಂಗೆ ಮಾಡ್ತೀರಿ ಹ್ಯಾಂಗಿಲ್ಲ. ನಮ್ಮ ಶಾಸಕರು ಇದ್ದಾರೆ, MLA ಸಾಬ್ ಇದ್ದಾರೆ, MP ಇದ್ದಾರೆ, ಅವರೆಲ್ಲರಿಗೆ ನೋಡ್ರಿ ಹ್ಯಾಂಗೆ ಮಾಡ್ಬೇಕಂತ. ಈಗ ಅಲ್ಲ ಅಲ್ಲಿಂದಾನು ನೀವು ಇದೇ ದಾರಿಲಿ ಹಿಂಗೆ ನಡ್ಕೊಂಡು ಇದೇ ದಾರಿಲಿ ನಮ್ಗೆ ಇದು ದಾರಿ ಬಿಟ್ಟು ಬೇರೆ ದಾರಿನೇ ಇಲ್ಲ. 3.5 ಕಿಲೋಮೀಟರ್ ಹಳ್ಳದಾಗಿಂದ ಹೋಗ್ಬೇಕು. ಇದೇ ಪರಿಸ್ಥಿತಿ. ದಿನಾನು ಹೋಗ್ಬೇಕು, ದಿನ ಇದೇ ದಾರಿಲಿ ಹೋಗ್ಬೇಕು, ಇದೇ ದಾರಿಲಿಂದ ಬರ್ಬೇಕು. ಇದು ಹಳ್ಳದಲ್ಲೇ ನಡ್ಕೊಂಡು ಹೋಗಿ 3.5 ಕಿಲೋಮೀಟರ್ ತಮ್ಮ ಜಮೀನಿಗೆ ಹೋಗ್ಬೇಕು ಅನ್ನೋದು ಫಸ್ಟ್ ಟೈಮ್ ಸರ್. ಎಂತ ವಿಪರ್ಯಾಸ ಇದೆ. ಒಟ್ಟು ಈ ಭಾಗದಲ್ಲಿ ಸರ್ ಒಟ್ಟು 1000 ಎಕರೆ 100 ರೈತರದ್ದು ಕಣ್ಣೀರ್ ಕಥೆ ಅದ. ಆದ್ರೆ ಈ ವಿಷಯದಲ್ಲಿ ಏನಂತಂದ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಯಾಕಂದ್ರೆ ಅವ್ರ ಕ್ಷೇತ್ರದಲ್ಲಿ ಇವತ್ತು ರೈತರ ಸಂಕಷ್ಟ ಅನುಭವಿಸ್ತಾರೆ. ಈ ವಿಷಯದಲ್ಲಿ ಒಂದ್ ಕಡೆ ಕಿವುಡ್ತನ ತೋರಿಸಿದಾರೆ ಅವ್ರು. ಇವತ್ತು ಅವ್ರ ಮಗನೇ ಸಂಸದರು ಇದ್ದಾರೆ, ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರೆ, ಕ್ಷೇತ್ರ ಶಾಸಕರು ಇದ್ದಾರೆ. ಆದರೆ ಈ ಕಡೆ ಈ ವಿಷಯದ ಬಗ್ಗೆ ಕಿವುಡ್ತನ ತೋರಿಸ್ತಾರೆ. ಈಗಾಗಲೇ ಮಾಧ್ಯಮದ ಕೂಡ ವರದಿಯಾಗಿದೆ. ನಾವು ಕೂಡ ಜಿಲ್ಲಾಧಿಕಾರಿ ಮನವಿ ಪತ್ರ ಕೊಟ್ಟಿದ್ದೀವಿ, ತಹಶೀಲ್ದಾರ್ರಿಗೆ ಕೊಟ್ಟಿದ್ದೀವಿ, ಎಲ್ರಿಗೂ ಕೊಟ್ಟಿದ್ದೀವಿ. ಆದರೆ ಇಲ್ಲಿವರೆಗೆ ಯಾವುದೇ ಅಧಿಕಾರಿಗಳು ಬಂದು ನೋಡಿಲ್ಲ ಮತ್ತು ರೈತರಿಗೆ ಶಾಶ್ವತವಾಗಿ ಒಂದು ಭರವಸೆನೇ ಕೊಟ್ಟಿಲ್ಲ. ಯಾಕಂದರೆ ರಸ್ತೆ ಅವಶ್ಯಕತೆ ಇದೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ತುಂಬ ಅಗಲವಾದ ಹಳ್ಳ ಇದೆ, ಅದರ ಪಕ್ಕದಲ್ಲಿ ಕೂಡ ರಸ್ತೆ ಮಾಡ್ಲಿಕ್ಕೆ ಸೂಕ್ತವಾದ ವ್ಯವಸ್ಥೆ ಇದೆ. ಆದರೆ ಅಧಿಕಾರಿಗಳು ಬಂದು ಇಲ್ಲಿ ಮೆಜರ್ಮೆಂಟ್ ಮಾಡಿ ರೈತರದೊಂದು ಸಭೆ ಮಾಡಬೇಕಾಗಿತ್ತು. ಆದರೆ ಇಲ್ಲಿವರೆಗೆ ಯಾವ ಸಭೆ ಆಗಿಲ್ಲ. ರೈತರ ಸಭೆ ಮಾಡಿದ್ರೆ ರೈತರು ಒಂದ್ ವೇಳೆ ಅವಶ್ಯಕತೆ ಇತ್ತು ಅಂದ್ರೆ ನಮ್ಮ ಜಮೀನು ಕೂಡ ಕೊಡ್ತೀವಿ ರಸ್ತೆ ಮಾಡ್ಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ರೈತರು ರೆಡಿ ಇದ್ದಾರೆ ಭೂಮಿ ಕೊಡ್ಲಿಕ್ಕೆ. ಆದ್ರೆ ಎಲ್ಲ ಒಂದ್ ಕಡೆ ಇದು ನಮ್ಮ ಸಚಿವರು ಕಿವುಡ್ತನ ತೋರಿಸ್ತಾ ಇದ್ದಾರೆ, ಸೊ ಮೊಂಡುತನ ತೋರಿಸ್ತಾ ಇದ್ದಾರೆ. ದಯಮಾಡಿ ತಮ್ಮ ಮಾಧ್ಯಮದ ಮೂಲಕ ಅವ್ರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ಈ ವಿಷಯದಲ್ಲಿ ತಾವು ದಯಮಾಡಿ, ಯಾಕಂದ್ರೆ ಅದೇ ನೋಡೋಣ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಅಂದ್ರೆ ಹಾರೈಕೆ ಉತ್ತರ ಹೇಳ್ತಾ ಇದ್ದಾರೆ, ಆದ್ರೆ ಯಾರು ಸ್ಥಳಕ್ಕೆ ಬಂದು ನೋಡಿಲ್ಲ. ಸಚಿವರಿಗೆ ಅತಿವೃಷ್ಟಿ ಆಗಿದೆ ಜಿಲ್ಲೆಯಲ್ಲಿ, ಎಲ್ಲ ಕಡೆ ಓಡಾಟ ಮಾಡ್ತಾ ಇದ್ದಾರೆ, ಈ ಸುತ್ತಲ ಹಳ್ಳಿಗಳೇ ಓಡಾಟ ಮಾಡಿದ್ದಾರೆ. ನೋಡೋಣ ಅಂತಂದ್ರೆ ಮಾಡಲ್ಲ ಅಂತಾನ ಮಾಡ್ತೀನಿ ಅಂತಾನ. ಅಂದ್ರೆ ಇದು ಪ್ರತಿ ವರ್ಷ ಇದೇ ಹೇಳ್ತಾ ಇದ್ರೆ ಹಿಂಗೆ ಹೇಳ್ತಾನೆ ಸುಮಾರು ವರ್ಷಗಳು ಕಳಿತು. ಹೋದ್ ಸರಿ MLA ಇದ್ರು ಅವರು, ಈಗ ಸಚಿವರು ಇದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರೆ. ಈಗಲೂ ಕೂಡ ಮನವಿ ಕೊಟ್ಟಿದ್ದೆ, ಮೊದಲು ಕೊಟ್ಟಿದ್ದೆ. ಆದ್ರೆ ಯಾವುದೇ ರೀತಿಯ ಸಕಾರಾತ್ಮಕ ಇಲ್ಲಿವರೆಗೆ ಸ್ಪಂದನೆ ಸಿಕ್ಕಿಲ್ಲ. ನಾವೇನ್ ಮಾಡ್ಬೇಕಂತ, ನಾವು ಆ ಕಡೆ ಬೆಳೆದಿರೋ ನಮ್ಮ ಇಳುವರಿನೆಲ್ಲ ಈ ಎಲ್ಲಿ ತಲೆ ಮೇಲೆ ಹೊತ್ಕೊಂಡ್ ಬರ್ಬೇಕತ್ತ. ಈಗ ಪ್ರೆಸೆಂಟ್ ಹಂಗೆ ಹೆಣ್ಮಕ್ಳಾಗಿರ್ಬೋದು, ಇಲ್ಲಿ ರೈತರಾಗಿರ್ಬೋದು, ಬೆಳೆದಿರ್ತಕ್ಕಂಥ ಬೆಳೆ ಅಲ್ಪ ಸ್ವಲ್ಪ ತಲೆ ಮೇಲೆ ಹೊತ್ಕೊಂಡು ಬರೋ ಪರಿಸ್ಥಿತಿ ಅದ. ಈಗ ಆಲ್ರೆಡಿ ಮುಂಗಾರು ಬೆಳೆ ಅಂತ ಸಂಪೂರ್ಣ ಮಳೆಯಲ್ಲೇ ಕೊಳಿಲತ್ತದ, ಹಿಂಗಾರು ಬೆಳೆನೂ ಹೋಗ್ಯದ. ಯಾಕಂದ್ರೆ ಈ ವರ್ಷ ವಾಡಿಕೆಗಿಂತ ಜಾಸ್ತಿ ಮಳೆ ಆಗಿದೆ. ಹೌದು. ಮತ್ತು ಇನ್ನೊಂದೇನಂದ್ರೆ ಚರಂಡಿ ನೀರೆಲ್ಲ ಇದೇ ಹಳ್ಳಕ್ಕೆ ಬರುತ್ತೆ ಊರುಗಳಿಂದೆಲ್ಲ. ಸೊ ವರ್ಷದ 12 ತಿಂಗಳಲ್ಲಿ ನೀರು ಇರುತ್ತೆ. ಆದರೆ ಈ ವಿಷಯವನ್ನ ಗಂಭೀರವಾಗಿ ಯಾರು ಪರಿಗಣಿಸ್ತಾ ಇಲ್ಲ. ರಸ್ತೆ ಒಂದ್ ಕಡೆ ಮಾಡ್ಲಿಕ್ಕೆ ಸೂಕ್ತ ವ್ಯವಸ್ಥೆ, ಒಂದ್ ಕಡೆ ಪಿಚ್ಚಿಂಗ್ ಮಾಡಿಸಿ ರಸ್ತೆ ಮಾಡಿದ್ರೆ ಅದು ಸಚಿವರು ಮನಸ್ಸು ಮಾಡಿದ್ರೆ ಮಾತ್ರ ಆಗುತ್ತೆ. ಯಾಕಂದ್ರೆ ಇದು ಇಲ್ಲಿ ಯಾರೋ ಸಣ್ಣ ಪುಟ್ಟ ಗ್ರಾಮ ಪಂಚಾಯತ್ ಲೆವೆಲ್ ಆಗ್ತಕ್ಕಂಥದ್ದಲ್ಲ. ಆದ್ರೆ ಸಚಿವರು ವಿಶೇಷ ಅನುದಾನವನ್ನು ಇಟ್ಟು ಒಂದ್ ವೇಳೆ ರೈತರ ಬಗ್ಗೆ ಅವ್ರಿಗೆ ಕಳಕಳಿ ಕಾಳಜಿ ಅನ್ನೋದಿದ್ರೆ ಇದು ಅವ್ರು ಅವಶ್ಯವಾಗಿ ಮಾಡಬೇಕು ಅಂತಕ್ಕಂಥ ನಮ್ದು ಆಗ್ರಹ ಇದೆ. ಈಗ ಅಲ್ಲಿ ಬೆಳೆದಿದ್ದೆಲ್ಲ ಅಲ್ಲೇ ಕೊಳೆಯಕ್ಕೆ ಬಿಟ್ಬಿಟ್ರೆ ಕೊಳ್ತಿದ್ದೆ ಅದ ಸದ್ಯ ಕೊಳ್ತಿದ್ದೆ ಅದ. ರಾತ್ರಿ 11ಕ್ಕೆ ಬಂದಿದ್ದೇವೆ, ಅಲ್ಲೇ ಟ್ರಾಕ್ಟರ್ ಸಿಗ್ಬಿತ್ತು. ಈ ಮುಂಜಾನೆ ಮತ್ತೊಂದು ಟೂಚರ್ ಮಾಡ್ತೊಂದು ಬಂದೆವು, ತಂದಿಲ್ಲಿ ರೋಡಿಗೆ ಹಾಕೊಂಡು ಕುಂತಿದ್ದೆವು. ಈ ಹೇಳಾದ್ರೂ ಮಷಿನ್ ರಾಶಿ ಮಾಡಕ್ಕೆ ನಮ್ಗೆ ಮಷಿನ್ ಸಿಗ್ಲತ್ತೇ ಇರಲಿಲ್ಲ. ಏನು ಮಾಡಂತ್ರಿ, ಹಚ್ಚಿಲ್ಲ ರಾಶಿ ಆಯ್ತದ, 20,000 ರೂಪಾಯಿ ಖರ್ಚಾಗ್ಲತ್ತದ. ಖರ್ಚಲ್ಲಿಂದ ತರಬೇಕು, ಏನು ಹೊಟ್ಟೆಗೆ ಏನು ಬದುಕಬೇಕಾ? ಅದೇ ಖರ್ಚು ಹೆಚ್ಚಿಗೆ ವ್ಯಾಲ್ಯೂಯೇಷನ್ ಮಾಡ್ತೀವಿ, ನಾವು ಖರ್ಚು ಹೆಚ್ಚಿಗೆ ಅದ. ಅವ್ರು ಹೇಳ್ತಾ ಇದ್ರು 6,000 ರೂಪಾಯಿ ಇಲ್ಲಿ ಕೂಲಿ ಕೊಡಬೇಕು, 6,000 ಕಂಡೀಷನ್ ಕೊಡಬೇಕು. ಪ್ರತಿ ಎಕರ್ಗೆ 6,000 ರೂಪಾಯಿ ತೆಗಿಲ ಕೊಡಬೇಕು. ತಲಾ ಟ್ರ್ಯಾಕ್ಟರ್ದವ್ರಿಗೆ 2,000 ರೂಪಾಯಿ ಕೊಡಬೇಕು. ಇಲ್ಲಿ ರಾಶಿ ಮಾಡೋರಿಗೆ ಚೀಲಕ್ಕೆ 300 ರೂಪಾಯಿ ಕೊಡಬೇಕು. ಅದಕ್ಕೆ ಸರಿಯಾಗಿ ಕಮ್ಮಿ ಬೀಳತ್ತದ. ಯಾರ ತೊಗೊಂಬರಿದ್ರಿ ಬಿ ಅಷ್ಟು ಬಿ ಕೊಡಾಗ್ಲಕ್ಕೆ ರೆಡಿ ಇದ್ದೇವೆ, ಮರಕ್ಲಕ್ಕೆ ಬಿ ನೀವು ರೆಡಿ ಓಕೆ ತಗೊಂಡು ಹೋಗ್ಬೇಕು. ಯಾರು ಬಂದವರು ಹೊಲ ತಗೋತಂದವ್ರಿಗೆ ಈ ಕಡೆ ಜಮೀನು ಪೂರ ಎಲ್ಲರಿಗೂ ಕೊಟ್ಟಿರ್ತೇವೆ. 1,000 ಎಕರೆ ದಾನ ಬೇಕಾದ್ರೆ ದಾನ ಕೊಡ್ತೇವೆ, ರೊಕ್ಕ ಬೇಕಾದ್ರೆ ರೊಕ್ಕ ಕೊಡ್ತೇವೆ. ಆ ಪರಿಸ್ಥಿತಿ ಬಂದು ಕುಂತಿದೆ ಸರ್. ದಾನ ಕೊಡುವಷ್ಟು ಪರಿಸ್ಥಿತಿಗೆ ಬಂದದ ಸರ್. ದಾನ ಕೊಡುವಂಥ ಪರಿಸ್ಥಿತಿ ಬಂದದೆ.
ನಮ್ಮ ತಳ್ಳಿಗೆ ಬಂದದ ಸರ್ ಇದ್ರಾಗ. ಹಾಂ, ಇಂಥ ನೀರಾಗ ನಾವು ಹೆಂಡ್ರು ಮಕ್ಳು ಕಟ್ಕೊಂಡು ಹೋಗ್ಬೇಕಾದ್ರೆ ಭಾಳ ವನವಾಸದ ಅನ್ಸಿರಿ ಸರ್. ಹಾಂ, ಒಳಗೆ ದಮ್ಮನ್ ಹಾವು ಬೀಳತ್ತಾವ, ಇದ್ರ ಕಾಲಾಗ ಹೊಂಟವು ಸರ್. ಹ್ಯಾಂಗೆ ಮಾಡಂತ್ರಿ? ಯಾವುದರ ಒಂದು ಹಾದಿ ಬೇಕಲ್ಲ ಸರ್. 4,000 ಅದು ದೂರಿಂದ ಉಳಿದು ಸರ್. 6,000 ರೂಪಾಯಿ ಎಕರ್ ಕೊಯ್ಲಕ್ಕೆ ಕೊಡ್ತಾ ಅಂದ್ರೆ ಭೀ ಬರ್ಲಕ್ಕೆ ತಯಾರು ಯಾರೂ ಇಲ್ಲ, ಯಾರು ತಗೊಳಕ್ ಬರೋಲ್ಲ, ಬರೋದಿಲ್ಲ. ಯಾರು ಬರ್ತಾರೆ? ಬರ್ತಾರೆ? ಹಾವೇ ಬೀಳತ್ತ ಹಳದಾಗ ಅಂದ್ಮ್ಯಾಗ ಯಾರು ಬರ್ತಾರೆ ಸರ್? ನಿಮ್ಮ ಹೊಲ ನಿಮ್ಮ ಮಾತು ನೀವು ಅತ್ತೆ ಹೋಗ್ರಿ, ನಾವು ಬರೋಂಗಿಲ್ಲ. ಇದು ಪರಿಸ್ಥಿತಿ ಆಗ್ಯದ ಸರ್. ನಮ್ಗೆ ಎತ್ತರ ಮಾಡಿ ನಮ್ಗೆ ಹಾದಿ ದಾರಿ ಮಾಡಿಕೊಡ್ರಿ, ನಿಮ್ಮ ಕೈ ಜೋಡಿಸಿ ಹೇಳ್ತೇವೆ ಸರ್ ಎಲ್ಲರಿಗೆ. ಸರ್ ಹೇಳೋದೇನು ಇದೆ ಸರ್, ದಾರಿ ತೋಲ್ ಪ್ರಾಬ್ಲಮ್ ಇದೆ ನಮಗೆ. ಮತ್ತೇನು ದಾರಿ ಮಾಡಿಕೊಡ್ರಿ ಅಂತ ಎಲ್ಲರಿಗೆ ಮನವಿ ಮಾಡಿದ್ದೀವಿ ಸರ್. ಆಲ್ರೆಡಿ ನಾವು ಎಲ್ಲರಿಗೆ ಮನವಿ ಪತ್ರನೂ ಕೊಟ್ಟಿದ್ದೀವಿ, ಎಲ್ಲರೂ ಬಲ್ಲಿ ಹೋಗಿ ಭೇಟಿ ಭೀ ಆಗಿದ್ದೀವಿ. ಅಲ್ಲ, ಈಗ ರೈತರು ಭೂಮಿ, ಈಗ ಬೇರೆ ಕಡೆ ಎಲ್ಲ ರೈತರು ಭೂಮಿ ಕೊಡಲ್ಲ, ಯಾಕಂದ್ರೆ ಅವ್ರಿಗಿರೋದು 2-3 ಎಕರೆ ಜಮೀನು ಇರ್ತದೆ. ಸೊ ಅಂತ ಜಮೀನನ್ನ ಕೆಲವು ಕಡೆ ಕೊಡಲ್ಲ, ಬಟ್ ಇಲ್ಲಿ ರೈತರು ಕೊಡಕ್ ರೆಡಿ ಇದಾರಲ್ಲ ಸರ್. ಏನು ಮಾಡ್ತಾರೆ ಸರ್ ರೈತರಿಗೆ? ಅದು ಜಮೀನು ಇಕ್ಕೊಂಡು ಏನದ, ಇದು ಉಲ್ಟಾ ಟೆನ್ಷನ್ ಅದ. ಅದು ಜಮೀನು ಇಕ್ಕೊಂಡು ಅವ್ರಿಗೆ ಮತ್ತೆ ಹಾಸ್ಪಿಟಲ್ ಅದೇ ಇಕ್ಕೊಂಡು ಮತ್ತೆ ಉಲ್ಟಾ ಹಾಸ್ಪಿಟಲ್ಗೆ ಹೋಗೋ ಪರಿಸ್ಥಿತಿ ಅದ ಅವ್ರದ್ದು. ಈಗ ಅದೇನು ಬೆಳೆ ಅದ ನೋಡಿ ಸರ್, ಅದು ಹೊಲ್ದಾಗಿದ್ದೆ, ಅದು ನೋಡಿದ್ರೆ ಅವ್ರಿಗೆ ಊಟ ಹೋಗಲ್ಲ ಸರ್. ಸರ್ ಇನ್ನು ನನ್ನ ಬಲ್ಲೆ ಸರ್ ಇನ್ನೂ 7-8 ಎಕರ್ ಹೆಸರು ಹಾಗೆ ಉಳಿದಿದೆ, ಪೂರಾ ಕೊಳ್ತೋಗಿದೆ ಅದು. ಅದು ರಾಸಿನೂ ಬರಲ್ಲ, ಅದು ಮಾರ್ಕೆಟ್ನ ಸರ್ 7,000 ರೂಪಾಯಿ 6,000 ರೂಪಾಯಿ ಕೊಡ್ಲಕ್ಕೆ ರೆಡಿನ ಇದ್ದೀನಿ, ಅದು ಕೊಯ್ಸ್ಲಕ್ಕೆ ರೆಡಿ ಇದ್ದೀನಿ. ಈ ದಾರಿಯಲ್ಲಿ ಬರ್ಲಕ್ಕೆ ಯಾರೂ ರೆಡಿ ಇಲ್ಲ. ನಂದು ಅದ, ನನಗೆ ತಕ್ಲೀಫ್ ಅದ, ನಾ ಹೋಗೇಬೇಕಾಯ್ತದೆ ಸರ್. ಇವ್ರಿಗಾಗಲ್ಲ, ನಿಮಗಾಗಲ್ಲ, ನನಗಾಗಲ್ಲ, ಇವ್ರಿಗಾಗಲ್ಲ. ಇವ್ರದ್ದು ಇವ್ರಿಗೈತದ, ನಂದದ, ನನಗೈತದ, ಇವ್ರದ್ದು ಇವ್ರಿಗೈತದ ಸರ್. ಈಗ ಅವರಿಗೆ ಮಿನಿಸ್ಟರು MLA MP ಅವ್ರಿಗೆ ಯಾರಿಗೆ ಭೀ ತಕ್ಲೀಫ್ ಆಗಲ್ಲ ಸರ್. ಅವ್ರು ಹೋಯ್ತಾರ ಬರ್ತಾರ, ದಿನ ಇದೇ ಅದ ಅವ್ರದ್ದು ಅಂತ ಅವ್ರು ತಿಳ್ಕೊಳತ್ತಾರ ಸರ್. ಇದು ಭಾಳ ತಪ್ಪು ಮಾಡತ್ತಾರ ನಮ್ಮ ಸಂಘಟನೆ. ಅವ್ರು ಬರಬೇಕು. ತೋಲ್ ಕಷ್ಟ ನಮ್ದು ರಸ್ತೆ. ಇದಿಷ್ಟು ಈ ಕಟಕ್ ಚಿಂಚೋಳಿ ಗ್ರಾಮಸ್ಥರ ಮಾತು. ಅವರು ಕಳೆದ ಹಲವು ವರ್ಷಗಳಿಂದ ಅವ್ರ ತಂದೆಯವ್ರ ಕಾಲದಿಂದಲೇ ಇದೇ ರೀತಿಯಾಗಿ ಹಳ್ಳವನ್ನ ದಾಟಿಕೊಂಡು ಜೀವನವನ್ನ ಮಾಡಬೇಕಾಗಿರುವಂಥ ಪರಿಸ್ಥಿತಿ. ಸರಿಯಾದ ರಸ್ತೆ ಇಲ್ಲ, ಇದುವರೆಗೂ ಕೂಡ ನಮ್ಮ ಕಡೆ ಯಾರೂ ಕೂಡ ಗಮನ ಹರಿಸಿಲ್ಲ ಅನ್ನುವಂಥ ಒಂದು ನೋವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಳ್ಳವನ್ನ ದಾಟಿ ಪ್ರತಿ ಬಾರಿಯೂ ನಾವು ಬೆಳೆಯುವಂಥ ಬೆಳೆಯನ್ನ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಬೇಕು ಅಂತಂದರೆ ಇದು ಯಾವ ರೀತಿಯ ಬದುಕು ಅನ್ನುವಂಥ ಒಂದು ಪ್ರಶ್ನೆಯಲ್ಲಿ ಇಲ್ಲಿರುವಂಥ ರೈತರು ಜನರು ಬದುಕ್ತಾ ಇರುವಂಥದ್ದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಏನಾದರೂ ಸುದ್ದಿಗಾಗಿ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು.